ತಾಯಿಯಂದರು, ಸಹೋದರರು, ಯುವಕ ಮಿತ್ರರು ಹಾಗೂ ಎಲ್ಲ ಮಾಧ್ಯಮದ ಮಿತ್ರರು ಕೂಡ ನನ್ನ ನಮಸ್ಕಾರಗಳು. ಮೊದಲನೇದಾಗಿ ನಾನು ಕ್ಷಮೆ ಯಾಚಿಸುತ್ತೇನೆ, ಯಾಕಂದ್ರೆ ಸ್ವಲ್ಪ ತಡವಾಗಿ ಬಂದರು. ಆದರೂ ಕೂಡ ತಾವು ಬಹಳ ಉತ್ಸಾಹದಿಂದ ನನ್ನ ಒಂದು ಮನೆ ಮಗಳಾಗಿ ನಾವೆಲ್ಲರೂ ನನ್ನ ಆರತಿ ಮಾಡಿ ಎಲ್ಲ ನನ್ನ ಬರಮಾಡ್ಕೊಂಡ್ವಿ. ಅದಕ್ಕೂ ಕೂಡ ನಾನು ತುಂಬಿದೆ ಧನ್ಯವಾದಗಳು. ನಾವೆಲ್ಲರೂ ಈ ಚುನಾವಣೆ ಏನಿದೆ ನಮ್ಮೆಲ್ಲರ ಒಂದು ಯೋಗದಾನ ಇರಬೇಕು. ಇದು ನಮ್ಮ ದೇಶದ ಅತಿ ದೊಡ್ಡ ಚುನಾವಣೆ. ಇದು 5 ವರ್ಷಕ್ಕೆ ಬರುತ್ತದೆ. ತಮ್ಮೆಲ್ಲರ ಏನು ಮತ ಇದೆ ಅದಕ್ಕೊಂದು ಬೆಲೆ ಇರಬೇಕು. ಆ ಬೆಲೆ ಏನಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷ ಸಾಕಷ್ಟು ನಮ್ಮ ದೇಶದ ಪರವಾಗಿ, ರೈತರ ಪರವಾಗಿ, ಮಹಿಳೆಯರ ಪರವಾಗಿ ಸಾಕಷ್ಟು ಯೋಜನೆಗಳನ್ನು ತಂದ್ರು. ಅದು ನೆಹರು ಸರ್ ಆಗಿರ್ಲಿ, ಇಂದಿರಮ್ಮ ಅವರಾಗಿರ್ಲಿ, ರಾಜೀವ್ ಸರ್ ಅವರಾಗಿರ್ಲಿ, ಸಾಕಷ್ಟು ದೊಡ್ಡ ದೊಡ್ಡ ಅಣೆಕಟ್ಟೆಗಳನ್ನು ಕಟ್ಟರು, ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆಗಳನ್ನು ತಂದುಕೊಟ್ರು. ಇವತ್ತು ಏನು ಇಂಟರ್ನೆಟ್ಗಳಿದೆ, ಕಂಪ್ಯೂಟರ್ಗಳಿವೆ, ದೊಡ್ಡ ದೊಡ್ಡ ಕಾರ್ಖಾನೆಗಳು ಏನಿವೆ, IIM, IITಗಳು ಏನಿವೆ, ಅವೆಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಕೊಡುಗೆ ಅಂತ ಹೇಳ್ಬೋದು ನಾವು ಇವತ್ತು ಹೆಮ್ಮೆಯಿಂದ. ಇವತ್ತು ಕೂಡ ಏನು ನಮ್ಮ ಸಿದ್ದರಾಮಯ್ಯ ಸರ್ ಅವ್ರ ಸರ್ಕಾರ ನುಡಿದಂತ ನಡೆದಿದೆ. 5 ಗ್ಯಾರಂಟಿಗಳು ಈಗಾಗಲೇ ತಮ್ಮೆಲ್ಲರಿಗೂ ಬರ್ತಾ ಇದೆ. ಎಲ್ಲರಿಗೂ ಬರ್ತಾ ಇದಲ್ರಿ 2000? ಓಕೆ. ಎಲ್ಲರೂ ಮಹಿಳೆಯರಿಗಾಯ್ತು, ಯುವಕರಿಗಾಯ್ತು, ಈ ರೈತರ ಪರವಾಗಿ ನಮ್ಮ ಸರ್ಕಾರ ಕಾಳಜಿ ತೋರಿಸುತ್ತದೆ. ಮುಂದೆ ಕೂಡ ನುಡಿದಂತ ನಡೀತೀವಿ ನಾವು. ಪ್ರತಿ ಮಹಿಳೆಯರಿಗೆ 1 ಲಕ್ಷ ರೂಪಾಯಿ ಬರುತ್ತದೆ, ಯುವಕರಿಗೆ 1 ಲಕ್ಷ ರೂಪಾಯಿ ಸ್ಟೈಫಂಡ್ ಮುಖಾಂತರ ತಾವು ಶಿಕ್ಷಣಕ್ಕೆ ಅದನ್ನು ಉಪಯೋಗ ಮಾಡ್ಬೋದು ಅಂತ ನಾವು ಈ ವೇದಿಕೆ ಮುಖಾಂತರ ಹೇಳ್ಬೋದು. ಮುಂಬರುವ ದಿನಮಾನಗಳಲ್ಲಿ ಏನು ಈ ಕ್ಷೇತ್ರದ ಜನರು ಸಾಕಷ್ಟು ಅಭಿವೃದ್ಧಿ ಕಾಣಬೇಕು. ರೈತರ ಪರವಾಗಿ ನೀರಾವರಿ ಯೋಜನೆಗಳಾಗಬೇಕು ಈ ಕ್ಷೇತ್ರದಲ್ಲಿ. ಮತ್ತೆ ನಮ್ಮ ಏನು ಸಂಸದರಿದ್ರು, ಯಾರೊಬ್ಬ ನೋಡಿದ್ದೀರೇನ್ರಿ? ಸಂಸದರು ಬಂದಿದ್ರೇನ್ರಿ ನಿಮ್ ಗ್ರಾಮಕ್ಕೆ? ಅದಕ್ಕಾಗಿ ನಾವೆಲ್ಲರೂ ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಡಿ. ನಿಮ್ ಪರವಾಗಿ ನಾವು ನಿಲ್ತೀವಿ, ನಿಮ್ ಪರವಾಗಿ ನಾವು ಪಾರ್ಲಿಮೆಂಟ್ ಅಲ್ಲಿ ಧ್ವನಿ ಕೊಟ್ಟ ಟೆಕ್ಸ್ಟೈಲ್ ಇಂಡಸ್ಟ್ರಿ ಆಗ್ಬೋದು, ಏನೇನು ಸ್ಮಾಲ್ ಇಂಡಸ್ಟ್ರೀಸ್ ಆಗಿದ್ದು ಅದರ ಮುಖಾಂತರ ತಮ್ಮೆಲ್ಲರಿಗೂ ಸಬಲರಾಗಿ ಮಾಡೋಣ ಅಂತ ನನ್ನದು ಉದ್ದೇಶ ಇದೆ. ಮತ್ತೆಲ್ಲ ಇನ್ನೇನು ಲೋಕಲ್ ಸಮಸ್ಯೆಗಳಿವೆ ಎಲ್ಲ ಇಡೀ ಚಿಕ್ಕೋಡಿ ಕ್ಷೇತ್ರದಲ್ಲಿ ನಾವು ಅದನ್ನ ಎಲ್ಲರ ತಂದೆಯವರಾಗಲಿ ಹಾಗೆ ಎಲ್ಲ ಹಿರಿಯರ ಮಾರ್ಗದರ್ಶನದಲ್ಲಿ ನಾನು ನಿಮ್ಮ ಪರವಾಗಿ ಕೆಲಸ ಮಾಡ್ತೀನಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಮುಂಬರುವ ದಿನಮಾನಗಳಲ್ಲಿ ತಾವೆಲ್ಲರೂ ಅಭಿವೃದ್ಧಿಗೆ ಕೈ ಜೋಡಿಸ್ಬೇಕು, ಅಭಿವೃದ್ಧಿಗೆ ಮತ ಹಾಕ್ಬೇಕಂತ ನಾನು ಕೇಳಲಿಕ್ಕೆ ಬಯಸ್ತೇನೆ. ಇನ್ನು ಸಾಕಷ್ಟು ಈ ಕ್ಷೇತ್ರದಲ್ಲಿ ಇಂಜಿನಿಯರಿಂಗ್ ಕಾಲೇಜಸ್ ಆಯಿತು, ಮೆಡಿಕಲ್ ಕಾಲೇಜಸ್ ಆಯಿತು, ನಮ್ಮೆಲ್ಲ ಹುಡುಗರು ಹೊರ ಮೆಟ್ರೋ ಸಿಟೀಸ್ಗೆ ಹೋಗಿ ಕಲಿತು ಶಿಕ್ಷಣ ಹಾಗೂ ಜಾಬ್ ಸಂಬಂಧ ಹೋಗ್ತಾರೆ. ಅದಾಗಬಾರ್ದು ಅಂತ ನಾವು ಇಲ್ಲೇ ಒಳ್ಳೆ ಕಾರ್ಖಾನೆಗಳಾಯಿತು, ಒಳ್ಳೆ ಶಿಕ್ಷಣ ಸಂಸ್ಥೆಗಳನ್ನ ನಾವು ಇಲ್ಲೇ ನಿರ್ಮಾಣ ಮಾಡಿ ನಮ್ಮ ಹುಡುಗರು ಇಲ್ಲೇ ಕಲಿತು ಇಲ್ಲೇ ಒಂದು ಒಳ್ಳೆ ಜಾಬನ್ನು ಅವ್ರು ಒಳ್ಳೆ ಜೀವನವನ್ನು ಕಟ್ಟಿಕೊಳ್ಳಿಕ್ಕೆ ಸಾಧ್ಯವಾಗುವ ನಾವು ಆ ವೇದಿಕೆಯನ್ನು ನಾವು ಮಾಡ್ತೀವಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಆದ ಕಾರಣ ನಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಇದೇ ಉತ್ಸಾಹದಿಂದ ಮೇ 1ನೇ ತಾರೀಕು ನಾವೆಲ್ಲರೂ ಬಂದು ಮತದಾನ ಮಾಡಿ, ಯುವಕರಿಗೂ ಕೂಡ ನಾನು ಮನವಿ ಮಾಡ್ತೀನಿ, ತಾವೆಲ್ಲರೂ ತಪ್ಪದೆ ವೋಟ್ ಮಾಡಿ. ಯಾಕಂದರೆ ಫಸ್ಟ್ ಫೇಸ್ ಕರ್ನಾಟಕದಲ್ಲಿ ಭಾಳ ನಿರಾಸೆ ಆಗಿರುವಂಥ ಒಂದು ವೋಟನ್ನು ಮಾಡಿದ್ರು. 50% ಅಷ್ಟೇ ವೋಟ್ ಮಾಡಿದ್ದಾರೆ. ಆದ ಕಾರಣ ತಾವೆಲ್ಲರೂ ಹೆಚ್ಚಿನ ಪ್ರಮಾಣದಲ್ಲಿ ವೋಟ್ ಮಾಡಿ ನಮ್ಮ ದೇಶದ ಬದಲಾವಣೆಗಾಗಿ, ಅಭಿವೃದ್ಧಿಗಾಗಿ ತಾವೆಲ್ಲರೂ ಕೈ ಜೋಡಿಸಿ ನಾವೆಲ್ಲರೂ ಉತ್ತಮ ಈ ಏನು ಚಿಕ್ಕೋಡಿ ಕ್ಷೇತ್ರ ಇದೆ ಇನ್ನಷ್ಟು ಉನ್ನತ ಸ್ಥಾನಕ್ಕೆ ಕರ್ಕೊಂಡು ಹೋಗೋಣ ಅಂತ ನಾನು ಹೇಳ್ತೀನಿ. ನನ್ನ ಕ್ರಮ ಸಂಖ್ಯೆ 2 ಇದೆ. ತಾವೆಲ್ಲರೂ ಮಹಿಳೆಯರಾಯಿತು, ಯುವಕರಾಯಿತು ಎಲ್ಲರೂ ಹೆಚ್ಚಿನ ಪ್ರಮಾಣದಲ್ಲಿ ಹೋಗಿ ನನ್ನ ಕ್ರಮ ಸಂಖ್ಯೆ 2 ಆ ಬಟನನ್ನು ಒತ್ತಿದ ನಂತರ ಸೌಂಡ್ ಬರುತ್ತದೆ. ಸೌಂಡ್ ಬರುತ್ತಾನೆ ತಾವೆಲ್ಲರೂ ನಿಂತು ಆ VVPAT ಮಷೀನಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಸಿಂಬಲ್ ಬರುತ್ತದೆ. ಅದನ್ನ ನಂತರ ಅದು ಬಂದಿದ್ದೋ ಇಲ್ಲೋ ಅಂತ ನೋಡಿ ನಾವು ಮುಂದೆ ನಡೆಯುವಂಥ ಕೆಲಸ ತಾವೆಲ್ಲರೂ ಮಾಡ್ಬೇಕಂತ ಕೇಳ್ಕೊತೀನಿ. ನಾವೆಲ್ಲರೂ ಹೆಚ್ಚಿನ ಪ್ರಮಾಣದಲ್ಲಿ ನನಗೆ ಆಶೀರ್ವಾದ ಮಾಡಬೇಕಂತ ನಾನು ಕೇಳ್ಕೊತೀನಿ. ಹೇಗೆ ಮತ್ತೆ ನಮ್ಮ ಸಹೋದರಿಯಾದ ತೇಜಸ್ವಿನಿ ನಾಯ್ಕವಾಡಿ ಅವ್ರಿಗೂ ಕೂಡ ನಾನು ಸ್ಮರಿಸುತ್ತೇನೆ. ಅವರು ಹೋದ ವರ್ಷ ತಂದೆಯವರ ಎಲೆಕ್ಷನಲ್ಲಿ ನಾವು ನನ್ನ ಜೊತೆ ಭಾಳ ಅಚ್ಚುಕಟ್ಟಾಗಿ ತಂದೆಯವರ ಪರವಾಗಿ ಅವರು ನಮ್ಮ ಜೊತೆ ಪ್ರಚಾರಕ್ಕೆ ಬಂದಿದ್ದರು.
ಸೊ ಆದ ಕಾರಣ ಅವ್ರಿಗೆ ಹೇಗೆ ಆಶೀರ್ವಾದ ಮಾಡಿದ್ರಿ, ಅರ್ಜುನ್ ನಾಯಕವಾಡಿ ಅವ್ರಿಗೆ ಹೇಗೆ ಆಶೀರ್ವಾದ ಮಾಡಿದ್ರಿ, ಇವತ್ತು ಕೂಡ ನಿಮ್ಮ ಮನೆ ಮಗಳಾಗಿ ನಾನು ನಿಮ್ಮ ಆಶೀರ್ವಾದ ಕೇಳಲಿಕ್ಕೆ ಬಂದಿದ್ದೀನಿ. ಆದ ಕಾರಣ ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಆಶೀರ್ವಾದ ಮಾಡಬೇಕಾಗಿ ಕೇಳ್ಕೊತೀನಿ. ಧನ್ಯವಾದಗಳು.